ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ವರ್ಷದ ರಥಸಪ್ತಮಿ ಆಚರಣೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ರಥಸಪ್ತಮಿ ಯಾವ ದಿನ ಆಚರಣೆ ಮಾಡಬೇಕು, ಹಾಗೆ ಸಪ್ತಮಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಈ ದಿನದ ವಿಶೇಷತೆ, ಸ್ನಾನ ಮಾಡುವಂಥ ವಿಧಾನ, ಸ್ನಾನ ಮಾಡುವಂಥ ಸಮಯ, ಸೂರ್ಯನಿಗೆ ಅರ್ಘ್ಯ ಕೊಡುವಂಥ ವಿಧಾನ, ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಅಂತೂ ತುಂಬಾ ಯೂಸ್ಫುಲ್ ಆಗಿರುತ್ತೆ, ಸ್ಕಿಪ್ ಮಾಡದೆ ನೋಡಿ. ರಥಸಪ್ತಮಿ ದಿನ ಸೂರ್ಯನನ್ನು ಪೂಜೆ ಮಾಡೋದ್ರಿಂದ ನಮಗೆ ಬುದ್ಧಿವಂತಿಕೆ, ಸಂಪತ್ತು, ಖ್ಯಾತಿ, ಶಕ್ತಿ, ಒಳ್ಳೆ ಆರೋಗ್ಯ, ರೋಗಗಳಿಂದ ಮುಕ್ತಿ, ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ಇನ್ನೂ ಹೆಚ್ಚಿನ ಪ್ರಯೋಜನಗಳು ನಮಗೆ ಸಿಗುತ್ತೆ. ಹಾಗಾಗಿನೇ ಇಡೀ ದೇಶಾದ್ಯಂತ ಈ ದಿನ ಸೂರ್ಯನನ್ನು ಆರಾಧನೆ ಮಾಡುವಂಥದ್ದು. ಅಲ್ಲದೆ ಈ ರಥಸಪ್ತಮಿಯ ಮಹತ್ವ ಏನು ಅಂತಂದರೆ, ಸೂರ್ಯನ ಜನ್ಮ ದಿನೋತ್ಸವ ಅಂತ ಕೂಡ ಹೇಳಲಾಗುತ್ತೆ. ಅದ್ರ ಜೊತೆಗೆ ಸೂರ್ಯನ ರಥವು ಉತ್ತರ ದಿಕ್ಕಿನ ಈಶಾನ್ಯದ ಕಡೆಗೆ ಪ್ರಯಾಣ ಮಾಡುವಂಥ ಋತುಮಾನದ ಬದಲಾವಣೆ ಅಂತ ಕೂಡ ಹೇಳಲಾಗುತ್ತೆ. ಹಾಗಾಗಿ ಈ ಒಂದು ರಥಸಪ್ತಮಿಯ ಮಹತ್ವ ತುಂಬಾ ಹೆಚ್ಚಾಗಿದೆ. ಯಾರಿಗೆಲ್ಲ ರೋಗಗಳಿಂದ ಮುಕ್ತಿ ಸಿಗಬೇಕು, ಹೊಸ ಚೈತನ್ಯ ನಮಗೆ ಸಿಗಬೇಕು, ಆರೋಗ್ಯ ಚೆನ್ನಾಗಿರಬೇಕು ಅಂತ ಆಸೆ ಇದೆಯೋ, ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡೋದು, ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಒಳ್ಳೆಯದು. ಪ್ರತಿದಿನ ಮಾಡೋದಕ್ಕಾಗಲ್ಲ ಅನ್ನೋರು ಈ ರಥಸಪ್ತಮಿ ದಿನನಾದರೂ ಮಾಡಲೇಬೇಕು. ಇದೇ ಜನವರಿ 2026 25ನೇ ತಾರೀಕು ಭಾನುವಾರ ರಥಸಪ್ತಮಿ ಇರುತ್ತೆ. ಆ ದಿನ ಅಂದರೆ ಸಪ್ತಮಿ ತಿಥಿ ಹಿಂದಿನ ದಿನ 24ನೇ ತಾರೀಕು ಶನಿವಾರ ಮಧ್ಯರಾತ್ರಿ ಕಳೆದ ನಂತರ 12 ಗಂಟೆ 40 ನಿಮಿಷಕ್ಕೆ ಸಪ್ತಮಿ ತಿಥಿ ಪ್ರಾರಂಭ ಆಗುತ್ತೆ. ಮತ್ತು 25ನೇ ತಾರೀಕು ರಾತ್ರಿ 11 ಗಂಟೆ 10 ನಿಮಿಷಕ್ಕೆ ಮುಕ್ತಾಯ ಆಗಿಬಿಡುತ್ತೆ. ಉದಯ ತಿಥಿಯ ಆಧಾರದ ಮೇಲೆ ಭಾನುವಾರ 25ನೇ ತಾರೀಕು ರಥಸಪ್ತಮಿಯನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಈ ದಿನ ಸ್ನಾನದ ಶುಭ ಮುಹೂರ್ತ ಅಂತಂದರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತ. ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಬೇಕು. ಈಗ ಮಾಘ ಮಾಸ ಕೂಡ ನಡೀತಾ ಇರೋದ್ರಿಂದ ನಿಮಗೆ ಪ್ರತಿದಿನ ಮಾಡೋದಕ್ಕಾಗಲಿಲ್ಲ ಅಂದರೆ ಈ ಒಂದು ದಿನನಾದರೂ ಮಾಡಿ. ಕೆಲವರು ತೀರ್ಥಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ನದಿ ಸ್ನಾನ ಮಾಡೋದಕ್ಕೆ ನೀವು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೆಯದು. ಆಗಲ್ಲ ಅನ್ನೋರು ಮನೆಯಲ್ಲೇ ಮಾಡಬಹುದು. ಬೆಳಗ್ಗೆ 5:20ರಿಂದ 7 ಗಂಟೆ ಒಳಗಾಗಿ ಸ್ನಾನ ಮಾಡಬೇಕು. ಯಾಕಂದರೆ ಈ ದಿನ ಬೆಳಗ್ಗೆ 7:10ಕ್ಕೆ ಸೂರ್ಯೋದಯ ಆಗುತ್ತೆ. ಹಾಗಾಗಿ ಸೂರ್ಯೋದಯಕ್ಕಿಂತ ಮೊದಲು ಸ್ನಾನ ಆಗಿರಬೇಕು. ಮತ್ತು ಮನೇಲಿ ಪೂಜೆನೂ ಕೂಡ ಆಗಿರಬೇಕು. ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ನೀವು ಅರ್ಘ್ಯವನ್ನು ಅರ್ಪಿಸಬೇಕು. ಇದು ಒಂದು ಚಿಕ್ಕ ಕೆಲಸನ ನೀವು ಮಾಡಿದ್ರೆ ಸಾಕು. ಸೂರ್ಯ ಭಗವಾನನ ಆಶೀರ್ವಾದದಿಂದ ಒಳ್ಳೆಯ ಆರೋಗ್ಯ, ಒಳ್ಳೆ ಜೀವನ, ಒಳ್ಳೆಯ ಹೆಸರು, ಖ್ಯಾತಿ, ಸಂಪತ್ತು, ಸಮೃದ್ಧಿ ಎಲ್ಲ ಕೂಡ ಸಿಗುತ್ತೆ. ತುಂಬ ಎತ್ತರದ ಸ್ಥಾನಕ್ಕೆ ಬೆಳಿಬೇಕು ಅಂತ ಇದ್ದರೆ ಸೂರ್ಯನ ಅನುಗ್ರಹ ತುಂಬಾ ಮುಖ್ಯ. ಹಾಗಾಗಿ ತಪ್ಪದೆ ಈ ರಥಸಪ್ತಮಿಯ ದಿನ ಸೂರ್ಯನ ಪೂಜೆ ಮಾಡೋದು, ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡೋದು ತುಂಬಾ ಮುಖ್ಯ. ಇನ್ನು ಈ ದಿನದ ಪೂಜಾ ವಿಧಾನ, ಯಾವ ಮಂತ್ರ ಹೇಳಬೇಕು, ಯಾವ ರೀತಿ ಪೂಜೆ ಮಾಡಬೇಕು, ಹಾಗೆ ಯಾವ ರೀತಿ ಸ್ನಾನ ಮಾಡಬೇಕು, ಪ್ರತಿಯೊಂದನ್ನು ಕೂಡ ವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನಿಮ್ಗೊಂದು ಚಿಕ್ಕ ಕತೆ ಹೇಳ್ತೀನಿ. ಏನಂದರೆ, ಈಗ ಸೂರ್ಯನ ಪೂಜೆ ಮಾಡೋದ್ರಿಂದ ನಮ್ಗೆ ಆರೋಗ್ಯ ಸಿಗುತ್ತೆ ಅಂತ ಹೇಳ್ತೀವಲ್ವ, ಅದು ಎಷ್ಟು ಸರಿ? ಹಾಗೆ ಇದಕ್ಕೆ ಪುರಾಣದ ಪ್ರಕಾರ ಇರುವಂಥ ಒಂದು ಕಥೆನ ನಿಮಗೆ ಹೇಳ್ತೀನಿ. ಕಾಂಬೋಜ ಸಾಮ್ರಾಜ್ಯದ ಯಶೋವರ್ಮ ಅನ್ನುವಂಥ ರಾಜನಿಗೆ ಗಂಡು ಮಕ್ಕಳು ಇರೋದಿಲ್ಲ. ಅವನ ನಂತರ ಬೇರೆ ಯಾರನ್ನು ಆ ರಾಜ್ಯಕ್ಕೆ ರಾಜ ಮಾಡೋದು, ಹೀಗೆ ಯೋಚನೆ ಮಾಡ್ತಾ ಇರುವಾಗ ಋಷಿ ಮುನಿಗಳ ಒಂದು ಸಲಹೆಯ ಮೇರೆಗೆ ಅನೇಕ ಯಜ್ಞ ಯಾಗಾದಿಗಳನ್ನು ಮಾಡಿ ಒಂದು ಗಂಡು ಮಗುವನ್ನು ಪಡ್ಕೊಳ್ತಾರೆ. ಆದರೆ ಆ ಮಗು ಮಾರಕ ಕಾಯಿಲೆಗಳಿಂದ ಹುಟ್ಟುತ್ತೆ. ಇದನ್ನು ನೋಡಿ ರಾಜ ರಾಣಿ ಇಬ್ಬರಿಗೂ ಕೂಡ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ, ತುಂಬ ಚಿಂತೆ ಮಾಡ್ತಾ ಇರ್ತಾರೆ. ಆ ಸಮಯದಲ್ಲಿ ಒಬ್ಬ ಋಷಿ ರಾಜನ ಮನೆಗೆ ಭೇಟಿ ನೀಡಿ ರಾಜನ ಮಗನ ಬಗ್ಗೆ ವಿಚಾರನೆಲ್ಲ ತಿಳ್ಕೊಂಡು ಆ ಮಗುವನ್ನು ಪರೀಕ್ಷೆ ಮಾಡಿ ರಾಜನಿಗೆ ಒಂದು ಸಲಹೆಯನ್ನು ಕೊಡ್ತಾರೆ. ನಿಮ್ಮ ಮಗನಿಗೆ ರಥಸಪ್ತಮಿ ಪೂಜೆನ ಮಾಡಿಸಿ. ಆ ದಿನ ಅಂದರೆ ಪ್ರತಿದಿನ ಸೂರ್ಯನ ಮಂತ್ರನ ಹೇಳ್ತಾ ರಥಸಪ್ತಮಿವರೆಗೂ ಕೂಡ ಪ್ರತಿದಿನ ಸೂರ್ಯ ಪೂಜೆ ಮಾಡಿ ಸೂರ್ಯನಿಗೆ ಅರ್ಘ್ಯ ಕೊಟ್ಟು ಸೂರ್ಯನ ಮಂತ್ರವನ್ನು ಹೇಳ್ತಾ ಬನ್ನಿ. ಇದರಿಂದ ನಿಮ್ಮ ಮಗು ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಇದನ್ನು ಕೇಳಿದಂಥ ರಾಜಾರಾಣಿ ಇಬ್ಬರು ಕೂಡ ಋಷಿಯ ಕೋರಿಕೆಯಂತೆ ರಥಸಪ್ತಮಿ ಪೂಜೆಯನ್ನು ಮಾಡ್ತಾರೆ. ಪವಾಡ ಸದೃಶ್ಯವಾಗಿ ಮಗು ಗುಣಮುಖನಾಗಿ ಒಬ್ಬ ಮಹಾನ್ ಆಡಳಿತಗಾರ ಮತ್ತು ಒಳ್ಳೆ ರಾಜನಾಗಿ ಬೆಳಿತಾನೆ.
ಅದೇ ರೀತಿ ಇನ್ನೊಂದು ಚಿಕ್ಕ ಕತೆ ಹೇಳ್ತೀನಿ ಕೇಳಿ. ನಮ್ಮ ಕೃಷ್ಣನಿಗೆ ಸಂಬಂಧಪಟ್ಟಂತ ಕತೆ. ಕೋಪ ಮತ್ತೆ ಶಾಪಕ್ಕೆ ಹೆಸರುವಾಸಿಯಾದಂಥ ಋಷಿ ದುರ್ವಾಸ ಮುನಿಗಳು ಒಂದ್ಸಲ ಕೃಷ್ಣನನ್ನ ಭೇಟಿ ಮಾಡಬೇಕು ಅಂತ ಬರ್ತಾರೆ. ಅಲ್ಲಿ ಶ್ರೀ ಕೃಷ್ಣ ಮತ್ತು ಅವರ ಮಗನಾದಂಥ ಸಾಂಬ ಇಬ್ಬರು ಕೂಡ ಇರ್ತಾರೆ. ಸಾಂಬ ನೋಡೋದಕ್ಕೆ ತುಂಬಾನೇ ಬಲಶಾಲಿಯಾಗಿ ದಷ್ಟಪುಷ್ಟನಾಗಿ ಸದೃಢ ದೇಹ ಕಾಯವನ್ನು ಹೊಂದಿರ್ತಾನೆ. ದೂರ್ವಾಸ ಮುನಿಗಳು ಕಠಿಣವಾದಂಥ ತಪಸ್ಸನ್ನು ಮಾಡಿ ವರ್ಷಾನುಗಳ ಕಾಲ ಅನ್ನ ಆಹಾರಗಳನ್ನು ಬಿಟ್ಟು ಅವರ ದೇಹ ತುಂಬನೇ ದುರ್ಬಲವಾಗಿರುತ್ತೆ. ಅದನ್ನು ನೋಡಿ ಸಾಂಬ ಅವರನ್ನು ಅಪಹಾಸ್ಯ ಮಾಡ್ತಾನೆ. ಇದರಿಂದ ಕೋಪಗೊಂಡಂಥ ದುರ್ವಾಸ ಮುನಿಗಳು ಅವನಿಗೆ ಕುಷ್ಠರೋಗ ಬರುವಂತೆ ಶಾಪನ ಕೊಟ್ಬಿಡ್ತಾರೆ. ತನ್ನ ಮಗನ ಸ್ಥಿತಿ ಸುಧಾರಿಸದೇ ಇರೋದನ್ನು ನೋಡಿ ಕೃಷ್ಣ ಕೂಡ ದುರ್ವಾಸ ಮುನಿಗಳನ್ನು ಕ್ಷಮೆ ಕೋರಿ ಇದಕ್ಕೆ ಪರಿಹಾರ ಕೊಡಿ ಅಂತ ಕೇಳ್ತಾರೆ. ಆಗ ದುರ್ವಾಸ ಮುನಿಗಳು ಇವತ್ತಿನಿಂದ ರಥಸಪ್ತಮಿವರೆಗೂ ಕೂಡ ಸೂರ್ಯನ ಮಂತ್ರ ಹೇಳಿ ಪೂಜೆನ ಮಾಡ್ಕೊಂಡು ಬನ್ನಿ, ಸೂರ್ಯ ಭಗವಾನನ ಆಶೀರ್ವಾದದಿಂದ ಈ ಕಾಯಿಲೆ ಗುಣ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ ಸಾಂಬ ಪ್ರತಿದಿನ ಸೂರ್ಯನ ಮಂತ್ರ ಹೇಳ್ತಾ ಪೂಜೆ ಮಾಡಿದ್ರಿಂದ ಅವನಿಗೆ ಸೂರ್ಯನ ಅನುಗ್ರಹ ಸಿಕ್ಕಿ ಅವನ ಭಕ್ತಿಗೆ ಮೆಚ್ಚಿದಂಥ ಸೂರ್ಯದೇವನು ಅವನ ಕುಷ್ಠರೋಗವನ್ನು ಗುಣಪಡಿಸಿ ಅವನನ್ನು ಮತ್ತೆ ಸದೃಢನನ್ನಾಗಿ ಮಾಡ್ತಾರೆ. ಇದರಿಂದನೇ ಗೊತ್ತಾಗುತ್ತೆ ಅಲ್ವಾ, ಸೂರ್ಯನನ್ನು ಪೂಜೆ ಮಾಡೋದ್ರಿಂದ ರೋಗಗಳಿಂದ ಮುಕ್ತಿ ಪಡಿಬಹುದು, ಒಳ್ಳೆ ಆರೋಗ್ಯವನ್ನು ಪಡಿಬಹುದು, ನಮ್ಮಲ್ಲಿ ಒಂದು ಹೊಸ ಸಕಾರಾತ್ಮಕ ಮತ್ತು ಧನಾತ್ಮಕ ಶಕ್ತಿಯನ್ನು ನಾವು ಪಡಿಬಹುದು ಅನ್ನೋದು ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮಗೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದೇ ಭಾನುವಾರ 25ನೇ ತಾರೀಕು ರಥಸಪ್ತಮಿ. ಬೆಳಗ್ಗೆ 5:20ರಿಂದ 7 ಗಂಟೆ ತನಕ ಸ್ನಾನ ಮಾಡಬಹುದು. ನೀವು ಅದಕ್ಕಿಂತ ಮೊದಲೇ ಸ್ನಾನ ಮಾಡ್ತೀರಾ ಅಂದರೆ ಇನ್ನೂ ಒಳ್ಳೆಯದೇ. ನದಿ ಸ್ನಾನ ಮಾಡೋರು ಕೂಡ ಇದೇ ಸಮಯದಲ್ಲಿ ಮಾಡಬೇಕು. ರಥಸಪ್ತಮಿ ದಿನ ನದಿ ಸ್ನಾನ ಮಾಡ್ತೀವಿ ಅಂತ ಹೇಳಿ ಮಧ್ಯಾಹ್ನದ ನಂತರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಸ್ನಾನ ಮಾಡಿ ಅಲ್ಲೇ ಸೂರ್ಯನಿಗೆ ಅರ್ಘ್ಯ ಕೊಡೋದು ತುಂಬ ಒಳ್ಳೆಯದು. ಗಂಗೆ ಪೂಜೆ ಮಾಡೋದು ಇದೆಲ್ಲ ಕೂಡ ತುಂಬಾ ಒಳ್ಳೆಯದು. ಇದೆಲ್ಲದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ. ಹಾಗೆ ಮನೆಯಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಮುಖ್ಯ. ಎಕ್ಕದ ಎಲೆ ಅಂದರೆ ಬಿಳಿ ಎಕ್ಕದ ಎಲೆಯನ್ನು ನಾವು ಸ್ನಾನಕ್ಕೆ ಉಪಯೋಗಿಸ್ಬೇಕು. ಅದು ಯಾವ ರೀತಿ ಉಪಯೋಗಿಸ್ಬೇಕು, ಎಷ್ಟು ಎಲೆಗಳನ್ನು ಉಪಯೋಗಿಸ್ಬೇಕು, ಅಲ್ಲದೆ ಈ ದಿನದ ವಿಶೇಷ ದೀಪಾರಾಧನೆ ಇದೆಲ್ಲದರ ಬಗ್ಗೆ ಹಂತ ಹಂತವಾಗಿ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ.